ಮಲ್ನಾಯಕನಹಳ್ಳಿ ರಸ್ತೆಯಿಂದ ನಮ್ಮ ಕೆಬೈಪಲ್ಲಿ ರಸ್ತೆ, ಈ ರಸ್ತೆಯ ಗುದ್ಲಿ ಪೂಜೆ ಉದ್ಘಾಟನೆಗೆ ಆಗಮಿಸಿರುವಂತ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ವಿಧಾನಸೌಧದಲ್ಲಿ ಅಪೋಸಿಷನ್ ಇದ್ರೂ ಕೂಡ ಅವರ ಜೊತೆ ನಮ್ಮ ಮುಳಬಾಗಿಲು ತಾಲೂಕಿನ ವಿಷಯವನ್ನ ಪ್ರತಿ ಅಧಿವೇಶನದಲ್ಲೂ ಅವರು ಎತ್ತಾರೆ. ಪ್ರತಿ ಅಧಿವೇಶನದಲ್ಲೂ ಎತ್ತಿ ಯಾವುದೋ ಒಂದು ಅನುಕೂಲ ಮಾಡ್ಕೊಳ್ಳಕ್ಕೆ ನಮ್ಮ ತಾಲೂಕಲ್ಲಿರೋ ಸಮಸ್ಯೆಗಳನ್ನ ವಿಧಾನಸೌಧದಲ್ಲಿ ಪ್ರತಿ ಅಧಿವೇಶನದಲ್ಲಿ ಎತ್ತಾ ಇರೋ ಏಕೈಕ ನಮ್ಮ ಶಾಸಕರಂದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಈ ದಿನ ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಅಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು ಆಫೀಸ್ಗಳಲ್ಲಿ ನೋಡ್ಕೊಂಡು ವಿಧಾನಸೌಧದಲ್ಲಿ ಯಾವ ಮಂತ್ರಿಗಳನ್ನ ಮೀಟ್ ಮಾಡ್ಬೇಕು, ಅಪೋಸಿಷನ್ ಇದ್ರು ಕೂಡ ಅವ್ರನ್ನೆಲ್ಲ ಮೀಟ್ ಮಾಡಿ ಏನೋ ಹತ್ತು ತಂದು ಆಗ್ತಾನೆ ಇದ್ದಾರೆ. ಮೊಟ್ಟ ಮೊದಲಾಗಿ ಅವ್ರಿಗೊಂದು ಅಭಿನಂದನೆಗಳು ಮಾಡ್ಬೇಕು. ನಾನು ನಮ್ಮ ಮುಳಬಾಗಿಲು ಕೆಬೈಪಲ್ಲಿ ರಸ್ತೆ ಅವರೇ ಬಂದು ಎಲೆಕ್ಷನ್ ನಿಂತಾಗ ಆ ರಸ್ತೆ ಆಗುತ್ತೆ ಏನಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಆ ರಸ್ತೆ ಓಡಾಡ್ತಾ ಇದ್ದವ್ರು ಎಷ್ಟು ಆಕ್ಸಿಡೆಂಟ್ಗಳಾಗಿತ್ತು, ಎಷ್ಟು ಜನ ಬಿದ್ದಿದ್ರು. ಮುಳಬಾಗಿಲು ಬೈಪಾಸ್ ಇಂದ ಹಿಡಿದು ಆಲಂಗೂರು ಕ್ರಾಸ್ ವರೆಗೂ ಆ ರಸ್ತೆ ಅಷ್ಟಾದಿಗೆಟ್ಟಿತ್ತು. ಅದನ್ನ ನಾನು ಸುಮಾರು ಸತಿ ನಾವೆಲ್ಲ ನಮ್ಮ ರಸ್ತೆಯವರೆಲ್ಲ ನಮ್ಮ ನಾಯಕರೆಲ್ಲ ಅವ್ರನ್ನ ಕೇಳ್ಕೊಂಡಾಗ ಒಂದೇ ಸತಿ 12 ಕೋಟಿ ಬಿಡುಗಡೆ ಮಾಡಿಕೊಟ್ರು. 12 ಕೋಟಿಯಲ್ಲಿ ಮುಳಬಾಗಿಲಿಂದ ಆಲಂಗೂರು ಕ್ರಾಸ್ ವರೆಗೂ ಫಸ್ಟ್ ಕ್ಲಾಸ್ ರಸ್ತೆ. ಇವತ್ತಿಗೂ ಇನ್ನ ಒಂದು 10 ವರ್ಷ ಆದ್ರೂ ಏನೂ ಆಗಲ್ಲ ಅಂತ ರಸ್ತೆ ಮಾಡ್ಕೊಡಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಬಿಜಗೊಂಡಳ್ಳಿ ಪಂಚಾಯತಿನೇ ಮ್ಯಾಕ್ಸಿಮಮ್ ಇದ್ರಲ್ಲಿ ಓಡಾಡೋದು, ರಸ್ತೆಯಲ್ಲಿ ಓಡಾಡೋದು. ಈಗಲೂ ಅವ್ರಿಗೆ ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ಇದು ಒಂದು ರಸ್ತೆ. ಈ ರಸ್ತೆ ಸುಗದಟ್ಟಿ ಗ್ರಾಮ, ನಾಗಮಂಗಲ ಗ್ರಾಮ, ಕುಲೇಬಳ್ಳಿ, ವಜನ್ನಾಗೇನಹಳ್ಳಿ, ಚಿಕ್ಕುಟ್ಟಹಳ್ಳಿ, ಅಕ್ಟೋಬರ್ ರಾಗಮಾನ ಘಟ್ಟ, ಈ ರಾಗಮಾನಗಳಿಗೂ ಕೆಬೈಪಲ್ಲಿಂದ ರಸ್ತೆಯಿಂದ ಇಲ್ಲಿವರೆಗೂ ಇದು ಡೆವಲಪ್ ಆಗ್ತದೆ. ತುಂಬಾ ಒಳ್ಳೆ ಕೆಲಸ. ಆಲಂಗೂರು ಶ್ರೀನಿವಾಸ್ ಅವರು ಇದ್ದಾಗ ಮುಳಬಾಗಿಲು ತಾಲೂಕಿನಲ್ಲಿ ಯಾವ ರಸ್ತೆಗಳಿಂದ ಯಾವ ರಸ್ತೆಗೆ ಕನೆಕ್ಟ್ ಮಾಡಬೇಕು ಅಂತ ಅವ್ರಿಗೊಂದು ಜ್ಞಾನ ಇತ್ತು. ಯಾಕಂದ್ರೆ ಅವ್ರ ಕಾಲ್ನಡಿಗೆಯಲ್ಲೇ ಓಡಾಡ್ತಾ ಇದ್ರು. ಆಲಂಗೂರು ಶ್ರೀನಿವಾಸ್ ಅವರು ಪ್ರತಿ ಎಲೆಕ್ಷನ್ ಬಂದ್ರು ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ರು. ಆಲಂಗೂರಿಂದ ಹಿಡಿದು ಒಡ್ಡಳ್ಳಿ ಕ್ರಾಸ್ ಇಂದ ಹಿಡಿದು ಆಲಂಗೂರು ಒಳಗೆ ಬಂದು ಈಗ ಬಂದು ಇದೇ ತರ ನಮ್ಮ ಯಾವ್ದು ಎರ್ಜಿನಹಳ್ಳಿ, ನಮ್ಮ ಲಕ್ಷೆಟ್ಟಹಳ್ಳಿ, ಎರ್ಜಿನಹಳ್ಳಿ, ಮಲ್ನಾಯಕನಹಳ್ಳಿ ರಸ್ತೆಗೆ ಅದನ್ನ ಇದು ಮಾಡ್ಕೊಟ್ಟಿದ್ದಾರೆ. ನಂಗ್ಲಿಯಿಂದ ಪುಳಿಯೋಬರಹಳ್ಳಿವರೆಗೂ ಆ ರಸ್ತೆನೂ ಮಾಡಿ ಅಲ್ಲಿಂದ ಈ ಚಿಕ್ಕುಟ್ಟಹಳ್ಳಿ ಮೇಲೆ ಮಾಡಿದ್ದು ಅವ್ರ ಇದರಲ್ಲೇ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದು. ಪ್ರತಿ ಒಂದು ರಸ್ತೆಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿರುವಂತರು. ಆ ಕೀರ್ತಿ ಏನಾದ್ರು ಇದ್ರೆ ಜನತಾ ದಳದ ಆಲಂಗೂರು ಶ್ರೀನಿವಾಸ್ ಅವ್ರಿಗೆ ಹೋಗ್ಬೇಕಾಗಿದೆ. ಈ ದಿನ ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಅದೇ ಸಮೃದ್ಧಿ ಮಂಜುನಾಥ್ ಅವರು. ಈಗಲೂ ಅವರು 2 ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡ್ ಬಂದು ನಿಮಗೆ ಇದೊಂದು 5.3 ಕಿಲೋಮೀಟರ್ ರಸ್ತೆ ನಾಟ್ಕೊಂಡು ಬಂದಿದ್ದಾರೆ. ಇನ್ನ ಸುಮಾರು ಹಲವಾರು ಕೆಲಸಗಳು ಮಾಡಕ್ ಅವ್ರಿಗೆ ಶಕ್ತಿ ಇದೆ. ಆ ದೇವ್ರು ಇನ್ನ ಒಂದು ಒಳ್ಳೆ ಶಕ್ತಿ ಕೊಟ್ಟು ಮಾಡ್ಲಿ ಅಂತ ಅವ್ರನ್ನ ಇನ್ನ ಒಂದು ಕೇಳ್ತಾ, ಇನ್ನ ಸುಮಾರು ನಮ್ಮ ಬಿಜಗೊಂಡಳ್ಳಿ ಪಂಚಾಯತಿ ನಿಮಗೆ ನಿಮ್ಮ ಎಲೆಕ್ಷನ್ ನಲ್ಲಿ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟರು ಅಂತ ಪಂಚಾಯತಿ ಅಂತ ಕೂಡ ಎಲ್ರಿಗೂ ಗೊತ್ತಿದೆ. ಆ ಬಿಜಗೊಂಡಳ್ಳಿ ಪಂಚಾಯತಿಯಲ್ಲಿ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೈಯೆಸ್ಟ್ ಮೆಜಾರಿಟಿ ಕೊಟ್ಟಿದ್ದೀವಿ. ಇನ್ನ ದಯವಿಟ್ಟು ಇನ್ನು ಬಿಜಗೊಂಡಳ್ಳಿ ಪಂಚಾಯತಿಲಿ ಇನ್ನ ಹಲವಾರು ಕೆಲಸಗಳು ಇದಾವೆ, ಅದನ್ನೆಲ್ಲ ಒಂದೊಂದೇ ಸಾಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ 1-2 ಮಾತಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ನಿಮಗೆಲ್ಲ ಹೊಂದಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.